ಆದರೆ ಈ ಬೆದರಿಕೆ ಮಾಡೋದು, ಪ್ರತಾಪ್ ರೆಡ್ಡಿ ನಮ್ಮಲ್ಲಿ ದುಡ್ದಾನ, ಅವರನ್ನೇ ಕ್ರಿಮಿನಲ್ಲು, ಗಾಲಿ ನೀನು ಗಾಲಿ ತೆಗಿತೀವೆಲ್ಲ ಇಂಥ ಡೈಲಾಗ್ಗಳು ಬಿಡು. ಈಗ ಕೇಳಿ 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 ಸಾಕಾಗತ್ತೆ. ಅಲ್ಲಿ ಅಜ್ಜೋರ್ ಕೂತ್ಕೊಂಡಿರೋದು ಯಾರು? ರಾಮಾಯಣ ಬರೆದಂತ ಮಹಾನ್ ವ್ಯಕ್ತಿ. ಅಂತ ವ್ಯಕ್ತಿಗೆ ತರ ತಗೊಂಡು ಸೇವೆ ಮಾಡಿಕೊಂಡು ಒಳ್ಳೆ ಅನಿಸ್ಕೋ. ಎಲ್ಲರೂ ಸಾಯ್ತಾರೆ, ನೀನು ಸಾಯ್ತಿ, ನಾನು ಸಾಯ್ತೀನಿ, ಇನ್ನೊಬ್ರು ಸಾಯ್ತೀನಿ, ಇವರು ಸಾಯ್ತಾರೆ. ಹೋಗೋ ಟೈಮಲ್ಲಿ ಈ ಮನುಷ್ಯ ಇರಬೇಕಾಯ್ತಪ್ಪ ಅಂದ್ರೆ ಅವತ್ತು ನಾವು ಹುಟ್ಟಿದ್ ಸಾಕು. ಅವ್ರು ಯಾವ ತರ ಮಾತಾಡ್ತಾರೆ ರಿಪ್ಲೈ ಕೂಡ ಅದೇ ತರ ಇರ್ತದೆ. ಇದಕ್ಕೆ ಹೆಚ್ಚಿಗೆ ಅನ್ಕೋಬಹುದು, ಇಲ್ಲಾಂದ್ರೆ ಏನಾದ್ರು ಅನ್ಕೋಬಹುದು. ಅವ್ರು ಯಾವ ಸ್ಪಿರಿಟಲ್ಲಿ ತಗೊಂಡ್ರೆ ಆ ಸ್ಪಿರಿಟಲ್ಲಿ ತಗೊಳ್ಳಿ. ಬಟ್ ಇಲ್ಲಿ ಜಗ್ಗೋರು ಬಗ್ಗೋರು ಅಂತ ಯಾರು ಇಲ್ಲ. ಡಬ್ಬೆಗಳೆಲ್ಲ ಕಲ್ಲುಗಳಾಕಿ ಹೊಡೆಯೋ ಕಾಲ ಹೋಯ್ತು. ಈಗಲಾದ್ರೂ ನಿಮ್ಮ ಆತ್ಮಸಾಕ್ಷಿ ಇಟ್ಕೊಂಡು ಆತ್ಮಸಾಕ್ಷಿಯಿಂದ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿಗೆ ಏನ್ ಕೆಲಸ ಮಾಡಕ್ಕೆ ನೀವು ಕೈ ಜೋಡಿಸ್ತಾರೋ ನಾವೆಲ್ಲರೂ ಕೂಡ ಅದೇ ಕೈ ಜೋಡಿಸಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ. ಆದ್ರೆ ಡೆಮಾಲಿಶ್ ಬಳ್ಳಾರಿ ಹಾಳು ಮಾಡ್ತೀನಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಹಳೆಯ ರಾಜಕೀಯಗಳು ಮರುಕಳೆ ಮಾಡೋಕೆ ಮಾತ್ರ ಯಾರು ನಮ್ಮ ಕಾರ್ಯಕರ್ತರಾಯ್ತು, ನಮ್ಮ ಮುಖಂಡರಾಯ್ತು ಕೊಡಲ್ಲ. ಇದು ಸಿದ್ಧ. ನಿನ್ನ ಆ ಹುಡುಗನ ಕಂಟ್ರೋಲ್ ಮಾಡಿದ್ದು ಬಹಳ ಜಾಸ್ತಿ. 3-4-5 ಜನ ಬಂದು ಹಿಡಿದು ಹಂಗೆ ಹೋಗಿದ್ರೆ ಇವ್ರು ಮನೆಯಲ್ಲ ಹೋಗಿ ತೂರಿ ಇದು ಮಾಡ್ಕೊಂಡಂತ ಇಂಟ್ರೆಸ್ಟ್ ಇದ್ದು ಲಾಠಿ ಚಾರ್ಜ್ ನಮ್ಮ ಮೇಲೆ ಅವ್ರು ಮಾಡಿದ್ರು ಕೂಡ ಅವ್ರೇನು ಭಯ ಇತ್ತು, ಎಲ್ಲಿ ಒಳಗೆ ನುಗ್ಗಿ ಇದು ಅನಾಹುತ ಆಗುತ್ತೋ ಅಂತೇಳಿ. ನಮ್ಮ ಹುಡುಗ ಏಟ್ಗಳು ಬಿದ್ದು ಕೂಡ ಏಟು ಬಿದ್ದು ಹುಡುಗನ ಸತ್ತೋದ. ಎಲ್ಲ ಎನ್ಕ್ವೈರಿ ಆಗ್ತಾವ. ಅವರು ಕೇಸ್ ಕೌಂಟರ್ ಕೇಸ್ ಕೊಡ್ತಾರೆ. ಎಲ್ಲ ತನಿಖೆಗೆ ನಾವೇನು ಯಾರು ನಮಗೂ ಅಭ್ಯಂತರ ಇಲ್ಲ.